ಯಾವುದೇ ಒಬ್ಬ ವ್ಯಕ್ತಿಗೆ ಮಾಟ ಮಂತ್ರ ವಾಮಾಚಾರದ ಸೋಂಕು ಆಗಿದ್ದರೆ ಆ ವ್ಯಕ್ತಿಯ ನಡವಳಿಕೆಯಲ್ಲಿ ಎಂತಹ ಬದಲಾವಣೆಗಳಾಗುತ್ತೆ ಮತ್ತು ಅದರಿಂದ ಆಗುವಂತಹ ಅಪಾಯಗಳು ಏನು ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ನಿಮ್ಮ ಜೀವನದಲ್ಲಿ ಇಂತಹ ಯಾವುದೇ ಸಮಸ್ಯೆಗಳು, ಮಾಟಮಂತ್ರ, ವಶೀಕರಣದಂತಹ ಘನಘೋರ ಗುಪ್ತ ಸಮಸ್ಯೆಗಳು ಇದ್ದರೂ ಕೂಡ ಶಾಶ್ವತ ಪರಿಹಾರಕ್ಕಾಗಿ ಶೇಷಗಿರಿ ಭಟ್ ಗುರುಗಳಿಗೆ ಒಂದು ಫೋನ್ ಮಾಡಿ ಅವರಿಂದ ಸಲಹೆ ಮತ್ತು ಪರಿಹಾರವನ್ನು ಪಡೆದುಕೊಳ್ಳಿ. ಮೊದಲನೇದಾಗಿ, ಮಾಟ ಮಂತ್ರ ದುಷ್ಟ ಶಕ್ತಿಗೆ, ನಕಾರಾತ್ಮಕ ಶಕ್ತಿಗೆ ಒಳಗಾದ ವ್ಯಕ್ತಿ ಯಾವುದೇ ಕಾರಣಕ್ಕೂ ಆತ ಮೊದಲಿನ ಹಾಗೆ ಉತ್ಸಾಹದಿಂದ ಇರಲು ಸಾಧ್ಯವಾಗುವುದೇ ಇಲ್ಲ. ಯಾವುದೇ ಕೆಲಸ ಮಾಡಲು ಅವನಿಗೆ ಇಷ್ಟವಿರುವುದಿಲ್ಲ, ಆಸಕ್ತಿ ಇರುವುದಿಲ್ಲ. ಮಾನಸಿಕವಾಗಿ ಇಲ್ಲದ ಸಲ್ಲದ ಯೋಚನೆಗಳನ್ನು ಮಾಡುತ್ತಾ ಕುಗ್ಗುತ್ತಾ ಹೋಗುತ್ತಾನೆ. ಸಣ್ಣ ಪುಟ್ಟ ವಿಚಾರಗಳನ್ನು ದೊಡ್ಡದು ಮಾಡಿಕೊಂಡು ಬಳಲುತ್ತಾ ಇರುತ್ತಾನೆ. ಯಾರ ಕಂಡರೂ ಆಗುವುದಿಲ್ಲ. ಎಲ್ಲರ ಮೇಲೆ ಸಿಡುಕುವುದು, ಬೈಯುವುದು, ಜಗಳ ಆಡುವುದು, ತಂದೆ ತಾಯಿ ಕಂಡರೆ ಆಗದೆ ಇರುವುದು, ಮತ್ತೆ ಮತ್ತೆ ಗಲಾಟೆ ಮಾಡುವುದು, ಇದೆಲ್ಲವೂ ಆಗುತ್ತಾ ಹೋಗುತ್ತದೆ. ವಿದ್ಯಾಭ್ಯಾಸದಲ್ಲೂ ಕೂಡ ಆಸಕ್ತಿ ಇಲ್ಲದಂತೆ ಆಗಿ ಹೋಗಿಬಿಡುತ್ತದೆ. ಇದರಿಂದ ಮಾನಸಿಕವಾಗಿ, ದೈಹಿಕವಾಗಿ ಮತ್ತು ಆರ್ಥಿಕವಾಗಿ, ಬೌದ್ಧಿಕವಾಗಿ ಅವನು ಎಲ್ಲ ಶಕ್ತಿಯನ್ನು ಕಳೆದುಕೊಂಡು ಬಿಡುತ್ತಾನೆ. ಇಂತಹ ಸಮಸ್ಯೆಗೆ ಮುಕ್ತಿಯನ್ನು ಪಡೆದುಕೊಳ್ಳಲೇಬೇಕು. ಇಲ್ಲದಿದ್ದರೆ ಮುಂದೊಂದು ದಿನ ದೊಡ್ಡ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ. ಮೊಟ್ಟ ಮೊದಲನೇದಾಗಿ, ಮಾಟ ಮಂತ್ರಕ್ಕೆ ಒಳಗಾದ ವ್ಯಕ್ತಿಯ ಜೀವನದಲ್ಲಿ ಹೀಗೆಲ್ಲ ಬದಲಾವಣೆಗಳು ಆಗುತ್ತದೆ ಅಂತ ಹೇಳಿದ್ದೇವೆ. ಇದಕ್ಕೆ ಪರಿಹಾರ ಮಾಡಿಕೊಳ್ಳಲೇಬೇಕು. ಮೊದಲನೇದಾಗಿ, ಒಂದು ಮುಷ್ಟಿ ಕಲ್ಲುಪ್ಪು, ಅದಕ್ಕೆ ಒಣಮೆಣಸು ಮತ್ತು ಕರಿಮೆಣಸು, ಬಿಳಿ ಸಾಸುವೆಯ ಜೊತೆಗೆ ಒಂದು ಮುಷ್ಟಿ ಸಾಂಬ್ರಾಣಿಯನ್ನು ಹಾಕಿ, ಅದಕ್ಕೆ ಪಚ್ಚ ಕರ್ಪೂರಗಳನ್ನು ಹಾಕಿ, ಒಂದು ಪುಟ್ಟದಾದ ತೆಂಗಿನಕಾಯಿ ಚಿಪ್ಪು, ಕಾಯಿ ಕಂಠಕ್ಕೆ ಎಲ್ಲವನ್ನು ಮಿಶ್ರಣ ಮಾಡಿ ಆರತಿಯನ್ನು ಮಾಡಿ ಇಳಿಯನ್ನು ತೆಗೆಯಬೇಕು. ಯಾರಿಗೆ ಮಾಟಮಂತ್ರ ದುಷ್ಟಶಕ್ತಿಗೆ ಒಳಗಾದ ವ್ಯಕ್ತಿಯ ಮುಖದಿಂದ ಕಾಲಿನವರೆಗೂ ಇಳಿಯನ್ನು ತೆಗೆದ ಬಳಿಕ ಅದನ್ನು ಅಗ್ನಿಸ್ಪರ್ಶ ಮಾಡಿ ಸುಟ್ಟು ಹಾಕಿ ಮನೆ ತುಂಬ ಆ ಹೊಗೆ ಪಸರಿಸುವಂತೆ ಮಾಡಿ. ನಿಮ್ಮ ಮನೆಯ ಮೂಲೆ ಮೂಲೆಗೂ ಆ ಹೊಗೆ ಹೋಗಬೇಕು. ಈ ರೀತಿ ಮಾಡುವುದರಿಂದ ದುಷ್ಟಶಕ್ತಿಗಳು, ಮಾಟ ಮಂತ್ರದಂತಹ ಸೂಚನೆಗಳು, ಸೋಂಕುಗಳು, ಗಾಳಿ ಗ್ರಹಚಾರಗಳಂತಹ ನಕಾರಾತ್ಮಕ ಶಕ್ತಿಗಳು ಇದ್ದರೂ ಕೂಡ ಮನೆಯನ್ನು ಬಿಟ್ಟು ಹೊರಟು ಹೋಗುತ್ತದೆ. ಮಾಟ ಮಂತ್ರಕ್ಕೆ ಒಳಗಾದ ವ್ಯಕ್ತಿ ಅವನನ್ನು ಕಳೆದುಕೊಂಡು ಬಿಟ್ಟು ಹೊರಟು ಹೋಗುತ್ತದೆ. ವಾಮಾಚಾರ ಮಾಡಿಸಿದವರು ಯಾರು ಅಂತ ನಿಮಗೂ ಸಹ ಮಾಡುವಾಗಲೇ ಗೋಚರ ಆಗುತ್ತಲೇ ಹೋಗುತ್ತದೆ. ಇಂತಹ ಸಮಸ್ಯೆಗಳಿಂದ ಬಳಲುತ್ತಿರುವವರಿಗೆ ಶಾಶ್ವತ ಪರಿಹಾರವೇ ಈ ಶೇಷಗಿರಿ ಭಟ್ ಗುರುಗಳು. ಅವರಿಗೆ ಇವತ್ತೇ ಒಂದು ಫೋನ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಶಾಶ್ವತವಾಗಿ ಪರಿಹರಿಸಿಕೊಳ್ಳಲು ಎಲ್ಲ ವಿಧಿವಿಧಾನಗಳನ್ನು ಅನುಸರಿಸಿ. ಧನ್ಯವಾದಗಳು.